ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಒಂದಿಷ್ಟು ಇನ್ಫಾರ್ಮೇಷನ್ ಎಲ್ಲ ಜನರಿಗೂ ತಲುಪಲಿ ಅಂತ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಇವತ್ತಿನ ವೆರಿ ಇಂಪಾರ್ಟೆಂಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾತಾಡೋಣ ಅಂತ ಬಂದೀನಿ. ಆ ಟ್ಯಾಬ್ಲೆಟ್ ಹೆಸರು ಬಂದುಬಿಟ್ಟು ಅಲ್ಬೆಂಡಾಜೋಲ್. ಓಕೆ, ಅಲ್ಬೆಂಡಾಜೋಲ್ 400 mg. ಇದನ್ನು ಪ್ರತಿ 6 ತಿಂಗಳಿಗೆ ಅಥವಾ ಪ್ರತಿ ವರ್ಷದಲ್ಲಿ ಒಂದಾದರೂ ಈ ಮಾತ್ರೆಯನ್ನು ತಗೊಳ್ಳೇಬೇಕು. ಯಾಕಂತಂದರೆ ಇಂಡಿಯನ್ ಸೊಸೈಟಿಯಲ್ಲಿ ನಾವೆಷ್ಟೇ ಹೈಜೀನ್ ಪ್ರಾಕ್ಟೀಸಲ್ಲಿ ಇದ್ರೂ ಕೂಡ ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು, ಫೀಕಲ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ನಾವು, ಕಲುಷಿತವಾಗಿ. ಯಾಕಂತಂದರೆ ಇನ್ನೂ ಕೆಲವೊಂದಿಷ್ಟು ಕಡೆ ಬೈಲಲ್ಲಿ ಹೋಗಿ ಶೌಚ ಮಾಡುವಂಥ ರೂಢಿಯಲ್ಲಿದ್ದಾರೆ. ಸೊ ಆ ಶೌಚ ಎಲ್ಲ ಜಸ್ಟ್ ಇಮ್ಯಾಜಿನ್ ಎಷ್ಟರ ಮಟ್ಟಿಗೆ ಇಳಿದು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಶೌಚ ಎಲ್ಲ ಒಣಗಾದ್ಮೇಲೆ ಏನಾಗುತ್ತೆ, ಡ್ರೈ ಆಗುತ್ತೆ. ಡ್ರೈ ಆಗಿ ಅಗೇನ್ ಅದು ಗಾಳಿಯೊಂದಿಗೆ ಬೆರೆಯುತ್ತೆ. ಗಾಳಿಯೊಂದಿಗೆ ಹಾಗೇನು ನಾವು ಉಸಿರಾಡುವಾಗ ನಮ್ಮ ಉಸಿರಿನ ಮೂಲಕ ನಮ್ಮ ದೇಹನ ತಲುಪುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ಇಂಡಿಯನ್ ಸೊಸೈಟಿಯಲ್ಲಿ ಹೊಟ್ಟೆ ಹುಳ ಮತ್ತು ವರ್ಮ್ ಇನ್ಫೆಸ್ಟೇಷನ್ ಅಂತ ಕರಿತೀವಿ, ಇದು ಸರ್ವೇ ಸಾಮಾನ್ಯ. ಆದ್ದರಿಂದ ಏನಾಗುತ್ತೆ, ಪ್ರತಿ 6 ತಿಂಗಳಿಗೆ ಒಂದ್ಸಲ ಅಥವಾ ಪ್ರತಿ ವರ್ಷದಲ್ಲಿ ಒಂದ್ಸಲ ಈ ಟ್ಯಾಬ್ಲೆಟ್ನ ತಗೊಳ್ಳಿ. ಓಕೆ, ದಿಸ್ ಈಸ್ ಅಲ್ಬೆಂಡಾಜೋಲ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಜಂತು ಹುಳಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಭಾರತ ದೇಶದಲ್ಲಿ ಜಂತು ಹುಳ ಆಗೋದಕ್ಕೆ ಕಾರಣಗಳು ಹಲವಾರಿವೆ. ಓಕೆ, ಯಾಕಂತಂದರೆ ಅನ್ಹೈಜೀನ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ನಾವು ಮನೆಯಲ್ಲಿ ಎಷ್ಟೇ ಹೈಜೀನ್ ಪ್ರಾಕ್ಟೀಸ್ ಮಾಡಿದ್ರು, ನಾವು ಹೊರಗಡೆ ಸ್ಟ್ರೀಟ್ ಫುಡ್ ಅಂತ ಹೇಳ್ತೀವಲ್ಲ, ಸ್ಟ್ರೀಟ್ ಫುಡ್ಡಲ್ಲಿ ಕೆಲವೊಂದಿಷ್ಟು ಜನ ಕ್ಲೀನ್ ಫುಡ್ಡನ್ನು ಸರ್ವಿಸ್ ಕೊಡ್ತಾರೆ. ಇನ್ನು ಕೆಲವಿಷ್ಟು ಜನ ಏನು ಮಾಡ್ತಾರೆ, ಅಷ್ಟು ಕ್ಲೀನಾಗಿ ಸರ್ವಿಸಸ್ ಕೊಡಲ್ಲ, ಕ್ಲೀನಾಗಿ ಫುಡ್ಡನ್ನು ಕೊಡಲ್ಲ. ಸೊ ಅದರ ಪರಿಣಾಮವಾಗಿ ಏನಾಗುತ್ತೆ, ಅಗೇನ್ ಕಲುಷಿತ ಆಹಾರ ಅಂತ ಹೇಳ್ತೀವಿ ನಾವು, ಕಲುಷಿತ ನೀರು ಅಂತ ಹೇಳ್ತೀವಿ. ಕಲುಷಿತ ಆಹಾರ, ಕಲುಷಿತ ನೀರೇ ಮೊದಲನೆಯ ಕಾರಣ ಜಂತುಹುಳಕ್ಕೆ. ಓಕೆ, ಅಂಥ ಆಹಾರ ನಾವು ತಿಂದಾಗ ನಮ್ಮ ದೇಹದಲ್ಲಿ ಅದೇನಾದರೂ ಹೋದರೆ ಅಗೇನ್ ಏನಾಗುತ್ತೆ, ಜಂತುಹುಳಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಔಟ್ಸೈಡ್ ಫುಡ್ಡನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ. ತಿಂದರೂ ಕೂಡ ಏನು ಮಾಡಿ, ಪ್ರತಿ 6 ತಿಂಗಳಿಗೆ ಒಂದ್ಸಲ ಅಥವಾ ಪ್ರತಿ ವರ್ಷದಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದರೂ ಈ ಟ್ಯಾಬ್ಲೆಟ್ ಅಲ್ಬೆಂಡಾಜೋಲ್ ಟ್ಯಾಬ್ಲೆಟ್, ಜಂತು ಹುಳದ ಟ್ಯಾಬ್ಲೆಟ್ನ ತಗೊಳ್ಳಿ. ಇದರಿಂದ ನಿಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಉಪಯೋಗಗಳಾಗ್ತವೆ. ಓಕೆ, ಅದ್ರ ಜೊತೆಗೆ ನಾವು ಸೇವಿಸುವಂಥ ಗಾಳಿ ಅಂತ ಹೇಳಿದ್ವಿ. ಏನಾದರೂ ನಿಮಗೆ ತುಂಬ ಡಸ್ಟ್ ಪಾರ್ಟಿಕಲ್ ಬರ್ತಾ ಇದೆ, ಬೈಕಲ್ಲಿ ಹೋಗಬೇಕಾದ್ರೆ ತುಂಬ ಗಂಡ್ಮಕ್ಳಿಗೆ, ಎಕ್ಸ್ಪೆಷಲಿ ಈ ಮಾತು ಗಂಡ್ಮಕ್ಳಿಗೆ ಹೇಳ್ತಾ ಇರೋದು, ಬೈಕ್ ಮೇಲೆ ಹೋಗಬೇಕಾದ್ರೆ ಬೈಲು ಏರಿಯಾದಲ್ಲಿ ಜನ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಆ ಸ್ಪಾಟಲ್ಲಿ ಏನಾದರೂ ಹೋಗಬೇಕಾದ್ರೆ ದಯವಿಟ್ಟು ಒಂದು ಕರ್ಚೀಫ್ ಆದರೂ ಕಟ್ಕೊಳ್ಳಿ ಮುಖಕ್ಕೆ. ಓಕೆ, ಒಂದು ಮಾಸ್ಕ್ ಯೂಸ್ ಮಾಡಿರಿ, ಇಲ್ಲಂತಂದ್ರೆ ಅಟ್ಲೀಸ್ಟ್ ಒಂದು ಕರ್ಚೀಫ್ ಆದರೂ ಯೂಸ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಅನ್ನೆಸೆಸರಿ ಕಲುಷಿತ ಗಾಳಿ ಅಂತ ಹೇಳ್ತೀವಿ ನಾವು, ಅದು ನಮ್ಮ ದೇಹಕ್ಕೆ ರೀಚ್ ಆಗೋದನ್ನ ಅಟ್ಲೀಸ್ಟ್ ಒಂದು 50% ಆದರೂ ನಾವು ತಪ್ಪಿಸ್ಬೋದಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಡಸ್ಟ್ ಪಾರ್ಟಿಕಲ್ ಬರೋದು, ಲಾಂಗ್ ಡ್ರೈವ್ಗೆಲ್ಲ ಹೋಗಬೇಕಾದ್ರೆ ಒಂದು ಮಾಸ್ಕ್ ಹಾಕೊಂಡು ಹೋಗೋದು ಅಥವಾ ಒಂದು ಸಣ್ಣ ಕರ್ಚಿಪ್ ಮಕ್ಕಕ್ಕೆ ಕಟ್ಕೊಂಡು ಹೋಗೋದು, ಮೂಗು ಮತ್ತು ಬಾಯಿನ ಕವರ್ ಮಾಡ್ಕೊಳ್ಳೋ ಹೋದರೆ ದಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹೆಲ್ತ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕು ಅಂತಂದರೆ, ಔಟ್ಸೈಡ್ ಫುಡ್ಡನ್ನ ಕಡಿಮೆ ಮಾಡಿ. ಇಲ್ಲಪ್ಪ ಔಟ್ಸೈಡ್ ಫುಡ್ ನಾವು ತಿಂತೀವಿ ಅನ್ನೋರು ದಯವಿಟ್ಟು 6 ತಿಂಗಳಿಗೆ ಒಂದ್ಸಲ ಅಥವಾ ವರ್ಷದಲ್ಲಿ ಒಂದ್ಸಲ ಆದರೂ ಈ ಟ್ಯಾಬ್ಲೆಟ್ನ ತಗೋ. ವಾತಾವರಣದಲ್ಲಿ ಹಲವಾರು ಈ ಮಾತ್ರೆನ ಯಾರು ತಗೊಳ್ಬಾರ್ದು ಅಂತ ತಿಳ್ಕೊಳ್ಳಿ. ಪ್ರೆಗ್ನೆಂಟ್ ಇರುವಂಥ ಹೆಣ್ಮಗಳು ತಗೊಳ್ಬಾರ್ದು. ಆ ಪ್ರೆಗ್ನೆಂಟಲ್ಲಿ 4ನೇ ತಿಂಗಳು ಮುಗಿತಾ ಇದೆ, 5ನೇ ತಿಂಗಳಲ್ಲಿದ್ದಾರೆ, 6ನೇ ತಿಂಗಳಲ್ಲಿದ್ದಾರೆ ಅಂತಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ನಾವು, 2ನೇ ತ್ರೈಮಾಸಿಕ. ಅದರಲ್ಲಿ ಹೆಣ್ಮಗಳಿಗೆ ಆ ಡಾಕ್ಟರ್ಸ್ ಯಾರ ಹತ್ರ ತೋರಿಸ್ತಿರ್ತಾರಲ್ಲ ಅವ್ರು ಬರೆದು ಕೊಟ್ಟಿರ್ತಾರೆ. ಯಾಕಂತಂದರೆ ಜಂತು ಹುಳ ಏನಾದರೂ ಇದ್ದರೆ ಅವ್ರಿಗೇನಾಗುತ್ತೆ, ರಕ್ತಹೀನತೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ತಡೆಗಟ್ಟಲ್ಲ ಆಲ್ರೆಡಿ ಏನು ಮಾಡ್ತಾರೆ, ಒಂದು ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತಾರೆ. ದಯವಿಟ್ಟು ಪ್ರೆಗ್ನೆಂಟ್ ಇರೋರು ಆ ಟ್ಯಾಬ್ಲೆಟ್ ನೀವು ತೊಗೊಂಡಿರೋ ಇಲ್ಲ ನೋಡ್ಕೊಳ್ರಿ. 4ನೇ ತಿಂಗಳಿರಬೇಕಾದ್ರೆ, 5ನೇ ತಿಂಗಳಿರಬೇಕಾದ್ರೆ, 6ನೇ ತಿಂಗಳಿರಬೇಕಾದ್ರೆ. ಮತ್ತು ಇದನ್ನು ಫಸ್ಟ್ 3 ತಿಂಗಳಲ್ಲೂ ಕೊಡೋಕ್ಕೆ ಬರಲ್ಲ, ಲಾಸ್ಟ್ 3 ತಿಂಗಳು ಅಂತಂದರೆ 7, 8, 9ನೇ ತಿಂಗಳಲ್ಲೂ ಕೂಡ ಕೊಡೋಕ್ಕೆ ಬರಲ್ಲ. ಸೊ ಮಧ್ಯೆ ಏನು 3 ತಿಂಗಳಿರುತ್ತಲ್ಲ ಆ ಟೈಮಲ್ಲಿ ಈ ಟ್ಯಾಬ್ಲೆಟ್ನ ಕೊಡ್ಬೋದು. ಓಕೆ, ಆ್ಯಂಡ್ ಮತ್ತು ಹಾಲು ಉಣಿಸುವಂಥ ತಾಯಂದಿರು, ಲ್ಯಾಕ್ಟೇಟಿಂಗ್ ಮದರ್ ಅಂತ ಹೇಳ್ತೀವಿ ನಾವು. ಓಕೆ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅವರು ಕೂಡ ಈ ಟ್ಯಾಬ್ಲೆಟ್ನ ತೊಗೊಳ್ಬಾರ್ದು. ಅದು ಬಿಟ್ಟು ಎಲ್ಲರೂ, ಅದು ಬಿಟ್ಟು ಇವಾಗ ಏನಾಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ February 10 ಟ್ಯಾಬ್ಲೆಟ್ಸ್ನ ಹಾಕಿ ಬಂದ್ವಿ. ನೋಡಿ, ನಿಮ್ಮ ಮಕ್ಕಳು ಏನಾದರೂ 2 ವರ್ಷದ ಒಳಗಿದ್ರು ಅಂತಂದರೆ ಮಣ್ಣೆಲ್ಲ ಆಟ ಆಡ್ತಿರ್ತಾರಲ್ವ, ಆಗಿನ ಮಣ್ಣೆಲ್ಲ ಏನಾಗುತ್ತೆ, ಉಗುರು ಸಂದಿಯಲ್ಲೆಲ್ಲ ಕುತ್ಕೊಳ್ಳುತ್ತೆ, ಉಗುರಲ್ಲೆಲ್ಲ ಕುತ್ಕೊಳ್ಳುತ್ತೆ. ಉಗುರಲ್ಲಿ ಕುತ್ಕೊಂಡಾಗ ಆಬ್ವಿಯಸ್ಲಿ ಮಕ್ಕಳು ಊಟ ಮಾಡಬೇಕಾದ್ರೆ, ಬಾಯಲ್ಲಿ ಬೆರಳು ಹಾಕಿರ್ಬೇಕಾದ್ರೆ ಅಥವಾ ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಆ ಉಗುರಲ್ಲಿರುವಂತಹ ಮಣ್ಣಿನ ಕಣಗಳು
ಆ ಮಣ್ಣಿನ ಕಣದಲ್ಲಿ ಅಗೇನ್ ಜಂತುಹುಳಿನ ಮೊಟ್ಟೆಗಳಿರ್ತವೆ, ಅವು ದೇಹದಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ ಅಗೇನ್ ಹೊಟ್ಟೆಗೆ ಹೋಗಿ ಜಂತುಹುಳಾಗಿ ಕನ್ವರ್ಟ್ ಆಗುತ್ತೆ. ಜಂತುಹುಳ ಆದಾಗ ಏನಾಗುತ್ತೆ, ಮಗು ಎಷ್ಟೇ ಊಟ ಮಾಡಿದ್ರು ಎಷ್ಟೇ ಆಹಾರ ತಿಂದರೂ ಏನಾಗುತ್ತೆ ಅದು ದೇಹಕ್ಕೆ ಹತ್ತಲ್ಲ. ಆಬ್ವಿಯಸ್ಲಿ ಮಗುವಿಗೆ ರಕ್ತಹೀನತೆ ಬರುತ್ತೆ, ಬೆಳವಣಿಗೆ ಕೊರತೆ ಆಗುತ್ತೆ, ಆಮೇಲೆ ತೂಕ ಕಡಿಮೆ ಆಗೋದು, ಇವೆಲ್ಲ ರೋಗ ಲಕ್ಷಣಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಸೊ ಒಂದೇ ಒಂದು ಟ್ಯಾಬ್ಲೆಟ್, ಓಕೆ, ಅಲ್ಬೆಂಡಜೋಲ್ ಅಂತ ಹೇಳ್ತಿದ್ದೀನಲ್ಲ, ಆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ನಾವು ಕಡಿವಾಣ ಹಾಕ್ಬೋದಾಗಿದೆ. ಇನ್ನು ಕಾಲೇಜ್ಗೆ ಹೋಗುವಂಥ ಹುಡುಗಿಯರಾಗಿರ್ಬೋದು, ಕಾಲೇಜ್ಗೆ ಹೋಗುವಂಥ ಹುಡುಗರಾಗಿರ್ಬೋದು, ಕೆಲಸದಲ್ಲಿ ಫಾರ್ ಎಕ್ಸಾಂಪಲ್ ಮೇಸ್ತ್ರಿ ಕೆಲಸ ಮಾಡೋರು, ಬಿಲ್ಡಿಂಗ್ ಕಟ್ಟುವಂಥ ಕೆಲಸ ಮಾಡೋರು, ಇವರೆಲ್ಲ ಮಣ್ಣಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ರೈತರಾಗಿರ್ಬೋದು, ಆಮೇಲೆ ಗೊಬ್ಬರ ತಯಾರಿಸುವಂಥ ಜನರಾಗಿರ್ಬೋದು, ಆಮೇಲೆ ಮಣ್ಣಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಏನು ಮಾಡಿ ದಯವಿಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ಈ ಟ್ಯಾಬ್ಲೆಟ್ನ ತಗೊಳ್ಳಿ. ಓಕೆ, ಇಫ್ ಯು ಆರ್ ಟೇಕಿಂಗ್ ಫಿಸಿಕಲ್ ಕನ್ಸಲ್ಟೇಷನ್, ನೀವೇನಾದರೂ ಕನ್ಸಲ್ಟೇಷನ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಂದರೆ ವೆಲ್ ಆ್ಯಂಡ್ ಗುಡ್. ದಯವಿಟ್ಟು ಅಟ್ಲೀಸ್ಟ್ ನಿಮ್ಗೆ 6 ತಿಂಗಳಿಗೆ ಒಂದ್ಸಲ ಆಗ್ತಾ ಇಲ್ಲ ಅಂತಂದರೆ ವರ್ಷದಲ್ಲಿ ಒಂದು ಸಲ ಆದರೂ ಈ ಟ್ಯಾಬ್ಲೆಟ್ನ ತಗೊಳ್ಳಿ. ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗಗಳಾಗ್ತವೆ. ಜಂತುಹುಳ ಆಗೋದಕ್ಕೆ, ವರ್ಮ್ ಇನ್ಫೆಸ್ಟೇಷನ್, ಹೊಟ್ಟೆ ಹುಳು ಆಗೋದಕ್ಕೆ ಕಾರಣಗಳು ಏನಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ನೇ ಕಾರಣ ಏನಾಗಿರುತ್ತೆ ಅಂತಂದರೆ ಮಣ್ಣಲ್ಲಿ ಕೆಲಸ ಯಾರ್ಯಾರು ಮಾಡ್ತಾರೆ, ರೈತರಾಗಿರ್ಬೋದು, ಗೊಬ್ಬರದ ಅಂಗಡಿಯಲ್ಲಿ ಅಥವಾ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ ನಾವು, ಸಗಣಿಯಲ್ಲಿ ಗೊಬ್ಬರ ತಯಾರಿಸ್ತಿರ್ತಾರಲ್ಲ ಅವ್ರಿಗಾಗಿರ್ಬೋದು, ಹಾಗೆ ಉಗುರಲ್ಲಿ ಕುತ್ಕೊಂಡಿರುತ್ತೆ, ಪಾದದಲ್ಲಿ ಕುತ್ಕೊಂಡಿರುತ್ತೆ, ಇದೆಲ್ಲ ಏನಾಗುತ್ತೆ ವೆರಿ ಸ್ಮಾಲ್ ಪಾರ್ಟಿಕಲ್ ಇರುತ್ತೆ, ಅದು ದೇಹದಲ್ಲಿ ಹೋದಾಗ ಮೊಟ್ಟೆ ಎದ್ದುದು ಹುಳ ಆಗಿ ನಮ್ಮ ದೇಹದಲ್ಲಿ ರಕ್ತಹೀನತೆ, ವಿಟಮಿನ್ಸ್ ಕೊರತೆಯನ್ನ ಮಾಡುತ್ತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಾಗಿರ್ಬೋದು, ಆಮೇಲೆ ಇಂಡಿಯನ್ ಸೊಸೈಟಿಯಲ್ಲಿ ನಾನು ಹೇಳಿದ್ನಲ್ಲ, ನಾವು ಸೇವಿಸುವಂತ ಗಾಳಿಯಲ್ಲಿ ಕೂಡ ಅದು ಬರುವಂತ ಚಾನ್ಸಸ್ ಇರುತ್ತೆ. ನಾವು ಎಷ್ಟೇ ಹೇಳ್ಬೋದು ನಮ್ಮ ದೇಶ ಅದು ಇದು ಅಂತ, ಆದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ಜನ ಬಯಲು ಶೌಚನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಯಲು ಶೌಚ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅದು ಡ್ರೈ ಆಗಿ ಅಗೇನ್ ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಗಾಳಿಯನ್ನ ನಾವೇ ಉಸಿರಾಡ್ತೀವಿ, ನಮ್ಮ ದೇಹದಲ್ಲಿ ಅಗೇನ್ ಏನಾಗುತ್ತೆ ಕಲುಷಿತ ಗಾಳಿ ನಮ್ಮ ದೇಹನ ತಲುಪಿ ಆ ಗಾಳಿಯಲ್ಲಿರುವಂತಹ ಜಂತುಹುಳುವಿನ ಅಗೇನ್ ಏನು ಸ್ಟಾರ್ಟ್ ಆಗುತ್ತೆ, ಜಂತುಹುಳುಗಳು ನಮ್ಮ ಹೊಟ್ಟೆಯಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದಿ ವೆರಿ ಕಾಮನ್ಸ್ ವರ್ಮ್ ಇನ್ಫೆಸ್ಟೇಷನ್. ಕಾಸಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಆಲ್ರೆಡಿ ಹೇಳಾಗಿದೆ. ದಯವಿಟ್ಟು ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ನ ಪ್ರತಿ 6 ತಿಂಗಳಿಗೊಂದ್ಸಲ ಅಥವಾ 1 ವರ್ಷದಲ್ಲಿ ಒಂದ್ಸಲ ಆದರೂ ಈ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೇಷಂಟ್ ಎಲ್ಲ ಬಂತು, ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಡಿಸ್ಕಂಟಿನ್ಯೂ ಮಾಡಿ ವಿಡಿಯೋ ಮಾಡಿರೋದು. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ, ನನ್ನ ಎಫರ್ಟ್ ನಿಮ್ಗೆ ಏನಾದರೂ ಕಾಣ್ತಾ ಇದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮೊದಲು ಮಾಡ್ಕೊಳ್ಳಿ. ಯಾಕಂದರೆ ವೆಯ್ಟ್ ಲಾಸ್ ಡಯಟ್ ಹೇಳೋಣ, ವೆಯ್ಟ್ ಲಾಸ್ ನನ್ನ ಜೊತೆ ಮಾಡ್ಸೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ತೆ.